ಮಕ್ಕಳೇ, ಈಗ ನಾನು ಕತೆ ಹೇಳ್ಕೊಡ್ತೀನಿ. ನೊಣಗಳು ಮತ್ತು ಜೇನುಗೂಡು, ಈ ಕತೆನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಒಮ್ಮೆ ಒಬ್ಬ ರೈತನು ಜೇನುಗೂಡಿನಿಂದ ಜೇನು ನೊಣಗಳನ್ನು ಓಡಿಸಿ ಜೇನನ್ನು ಒಂದು ಕೊಡದೊಳಗೆ ಸೇಕರಿಸಿ ಮನೆಗೆ ಹೊರಟನು. ದೂರದೃಷ್ಟದಿಂದ ಆತ ಕಲ್ಲನ್ನು ಎಡವಿಡಿದನು. ಕತೆ ಹೇಳದ ಬೆಕ್ಕು ಮತ್ತು ಪಕ್ಷಿಗಳ ಬಗ್ಗೆ. ಒಂದು ದೊಡ್ಡ ಪಕ್ಷಿ ಪಂಜರದಲ್ಲಿ ಅನೇಕ ಪಕ್ಷಿಗಳಿದ್ದವು. ಅವುಗಳಿಗೆ ಅಲ್ಲಿ ಒಳ್ಳೆಯ ರಕ್ಷಣೆ ಇತ್ತು. ದುರದೃಷ್ಟವಶ ಒಂದು ಸಾಂಕ್ರಾಮಿಕ ಕಾಯಿಲೆ ಹರಡಿ ಅನೇಕ ಪಕ್ಷಿಗಳು ಕಾಯಿಲೆ ಬಿದ್ದವು. ಪಂಜರ ಪೋಷಕ ಕಾತುರದಿಂದ ವೈದ್ಯರು ಹುಡುಕಿಕೊಂಡು ಹೊರಟ ಆತ ವೈದ್ಯರಿಗಾಗಿ ವಿಚಾರಿಸುತ್ತಿದ್ದಾಗ ಒಂದು ಬೆಕ್ಕು ಮಾತುಗಳನ್ನು ಕೇಳಿಸಿಕೊಂಡಿತ್ತು. ಮೊಲಕ್ಕೆ ಸ್ವಲ್ಪ ನಾನತ್ವ ಅಂತ ಅನ್ನೋದು ಇರ್ತದೆ. ಆಮೇಲೆ ನನ್ಗೆ ಎಷ್ಟು ಸಾಧ್ಯ ಅಷ್ಟು ಮಟ್ಟಿಗೆ ಇದು ಮಾಡೋಣ, ಪ್ರಾಮಾಣಿಕತೆಯಾಗಿ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ಕಾಂಪೀಟ್ ಮಾಡ್ತಾರೆ. ಮೊಲ ಏನ್ ಮಾಡ್ತಾರೆ, ಕುತ್ಕೊಂಡು ಬೇಗ ಹೊರಟೋಗುತ್ತೆ. ಆಮೇಲೆ ತೆಳ್ಕೊಂಡು ಹೋಗ್ತಾ ಇರೋ ಗಂಟೆ ನಿಧಾನ ಆಗುತ್ತೆ. ಆಮೇಲೆ ಬರೋದು ಇನ್ನೂ ತುಂಬಾ ನಿಧಾನ ಆಗುತ್ತೆ. ನಾನು ಮಲ್ಕೊಳ್ಳೋಣ ಅಂತ ಹೇಳಿ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಮಲ್ಕೊಡ್ತದೆ. ಆಮೇಲೆ ಇದು ಆಮೇಲೆ ಏನ್ ಮಾಡ್ತಾರೆ, ತೆಳ್ಕೊಂಡು ಹೋಗಿ ದಾರಿನ ಅದು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಬಂದು ಮುಟ್ಟುತ್ತೆ. ಆಗ ಮೊಲ ಏನ್ ಮಾಡುತ್ತೆ, ಇನ್ನೂ ನಿಧಾನ ಮಾಡ್ತಿರುತ್ತೆ. ಮೊಲನೇ ಬೇಗ ಫಸ್ಟ್ ಬಂದು ವಿನ್ ಆಗಿರುತ್ತೆ. ಆಗ ವಿನ್ ಆಗಿದ್ದಾಗ ಮೊಲಕ್ಕೆ ನಾನು ಇನ್ನೂ ಹೋಗಿಲ್ಲ, ಇನ್ನೂ ಇಲ್ಲೇ ಇದ್ದೀನಿ ಅಂತ ನೋಡಿದಾಗ ಅದು ಆಮೇಲೆ ಅಷ್ಟು ಬೇಗ ವಿನ್ ಆಗಿ ಹೋಗುತ್ತೆ. ಅಲ್ಲಿ ಏನು ಗೊತ್ತಾಗುತ್ತೆ ಹೇಳಿ ನಿಮ್ಗೆ? ಮೊಲ ವಿನ್ ಆದಾಗ ಅಲ್ಲಿ ಒಂದು ಪರಿಶ್ರಮ, ನಾವು ಮಾಡತಕ್ಕಂಥ ಫಲಕ್ಕೆ ಒಂದು ಪರಿಶ್ರಮ ಹೇಗೆ ದೊರಕುತ್ತೆ ಅಂತನ್ನೋದು ಅಲ್ಲಿ ಒಂದು ನೀತಿ ಕಥೆಯನ್ನ ಅಲ್ಲಿ ಅಳವಡಿಸಿದ್ದಾರೆ ಆಮೆ ಮತ್ತೆ ಮೊಲದಲ್ಲಿ.